ಎಷ್ಟೋ ಆಸಕ್ತಿಯಿಂದ ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಆತ್ಮಿಕ ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತಿರುವಂಥ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಯಿಂದ ವಂದನೆಗಳನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ದೇವರು ತನ್ನ ಕೃಪೆಯನ್ನು ಯಥೇಚ್ಛವಾಗಿ ನಮ್ಮ ಜೀವಿತಕ್ಕೆ ವಿಸ್ತರಿಸುವುದರ ಮುಖಾಂತರ ಆಯುಷ್ಕಾಲವನ್ನು ದೇವರ ಸಂಗತಿಗಳನ್ನು ಲೇಖನಾನುಸಾರವಾಗಿ ತಿಳಿದುಕೊಳ್ತಕ್ಕಂತಹ ಅವಕಾಶವನ್ನು ಅನುಗ್ರಹಿಸಿ ಮುನ್ನಡೆಸುತ್ತಿರುವಂತಹ ಈ ಒಂದು ಒಳ್ಳೆಯ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ದೇವರ ಚಿತ್ತಾನುಸಾರವಾದಂಥ ಬದುಕುಗಳನ್ನು ರೂಪಿಸಿಕೊಳ್ಳಿಕ್ಕಾಗುವಂತೆ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕಲಿಯುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ದೈವಿಕ ಶಿಕ್ಷಣಾಧಾರಿತ ಜೀವನ ಮಾನವನ ಅಭಿವೃದ್ಧಿಗೆ ಉತ್ತಮವಾದಂಥ ಸೋಪಾನ. ಇಂಥ ದೈವಿಕ ಶಿಕ್ಷಣಾಧಾರಿತ ಜೀವನದಿಂದ ವಂಚಿತರಾಗಿ ಅನೇಕ ಕಷ್ಟಗಳನ್ನು, ತಾಪತ್ರಯಗಳನ್ನು, ಅಸಮಾಧಾನಗಳನ್ನು, ಭಿನ್ನ ಭಾವ ಭೇದಗಳನ್ನು ಮನುಷ್ಯ ತನ್ನ ಜೀವಿತದಲ್ಲಿ ಅನುಭವಿಸಿ ಕುಟುಂಬ, ಸಮಾಜ, ವೈಯಕ್ತಿಕ ಬದುಕುಗಳು ಇನ್ನೊಬ್ಬರಿಗೆ ಮಾದರಿಯಾಗಿ, ದೇವರಿಗೆ ಮೆಚ್ಚುಗೆಯಾಗಿ, ದೇವರನ್ನು ಸಂತೋಷಪಡಿಸಬೇಕಾದಂತಹ ನಿಟ್ಟಿನಲ್ಲಿಲ್ಲದೆ ಕೇವಲ ಗಣಿತ, ಕಾಗುಣಿತ ಪಾಠಗಳನ್ನು ಕಲಿತುಕೊಳ್ಳೋದಕ್ಕೆ ಈ ಜೀವಮಾನ ಕಾಲದ ಪೂರ್ತಿಗೆ ಬದುಕನ್ನು ಸೀಮಿತವಾಗಿಟ್ಟುಕೊಂಡು ಗಣಿತ, ಕಾಗುಣಿತ ಪಾಠಗಳಿಗೆ ಹೆಚ್ಚು ಹೊತ್ತು ಕೊಟ್ಟು ದೈವಿಕ ಗುಣಪಾಠಗಳನ್ನು ಬಿಟ್ಟು ಅನೇಕ ಸಂಕಷ್ಟಕ್ಕೆ ಮನುಷ್ಯ ಈಡಾಗ್ತಾ ಇದ್ದಾನೆ ಅಂತಕ್ಕಂಥ ಸಂಗತಿ ಸತ್ಯವಾದದ್ದೇ. ಹಾಗಾಗಿ ಮನುಷ್ಯ ಎಲ್ಲಿ ತಪ್ತಾ ಇದ್ದಾನೆ, ಯಾವ ಶಿಕ್ಷಣದ ಕೊರತೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳು ಮಾನವನ ಜೀವಿತದಲ್ಲಿ ತಲೆದೂರ್ತಾ ಇದ್ದಾವೆ ಅಂಥ ವಿಷಯಗಳನ್ನು ಗ್ರಹಿಸಿಕೊಂಡು ಎಲ್ಲಿ ತಪ್ಪಾಗಿದೆಯೋ, ಎಲ್ಲಿ ಸರಿಪಡಿಸ್ಕೊಳ್ಬೇಕೋ, ಎಲ್ಲಿ ತಿದ್ದಿಕೊಳ್ಬೇಕೋ, ಎಲ್ಲಿ ಮಾರ್ಪಡಿಸ್ಕೊಳ್ಬೇಕು ಅಂತಕ್ಕಂಥ ವಿಷಯಗಳನ್ನು ಅವಲೋಕನೆ ಮಾಡಿ ತಿದ್ದಿಕೊಂಡು ದೈವಿಕ ಚಿತ್ತಾನುಸಾರವಾದಂತಹ ದೈವಿಕ ಶಿಕ್ಷಣಾಧಾರಿತವಾದಂತಹ ಜೀವಿತವನ್ನು ರೂಢಿಸಿಕೊಳ್ಳೋದ್ರ ಮುಖಾಂತರ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಪ್ರತಿಯೊಬ್ಬರೂ ಕೂಡ ಮುಂದಾಗಬೇಕು ಅಂತಕ್ಕಂಥದ್ದು ದೇವರ ಒಂದು ಇಚ್ಛೆ, ದೇವರ ಒಂದು ಇಷ್ಟ. ಹಾಗಾಗಿ ಕಳೆದ ಸಂಚಿಕೆಯಲ್ಲಿ ವಾಗ್ದಾನ ಸಹಿತವಾದಂಥ ಮೊದಲನೆಯ ಆಜ್ಞೆ ಯಾವುದು ಎಂಬ ಶೀರ್ಷಿಕೆಯಡಿ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು, ಮಕ್ಕಳು ಯಾವ ರೀತಿಯಾಗಿ ತಂದೆ ತಾಯಿಗಳಿಗೆ ವಿಧೇಯರಾಗುವುದರ ಮುಖಾಂತರ ಭೂಮಿ ಮೇಲೆ ಬಹುಕಾಲ ಬದುಕುತ್ತಾರೆ ಅನ್ನುವಂಥ ಅಂಶದ ಮೇಲೆ ಒಂದಿಷ್ಟು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಮಾತಾಡೋದು. ಮಕ್ಕಳು ಭೂಮಿ ಮೇಲೆ ಬಹುಕಾಲ ಬದುಕಬೇಕು ಅಂತಂದರೆ ವಾಗ್ದಾನ ಸಹಿತವಾದಂಥ ಮೊದಲನೆಯ ಆಜ್ಞೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಭೂಮಿ ಮೇಲೆ ಬಹುಕಾಲ ಬದುಕುತ್ತಿ ಅನ್ನುವಂತಹ ಅಂಶದ ಕುರಿತು ಮಕ್ಕಳ ಜವಾಬ್ದಾರಿ ತಂದೆ ತಾಯಿಗಳೆಡೆಗೆ ಏನು ಅಂತಕ್ಕಂಥ ವಿಷಯಗಳನ್ನು ಒಂದಿಷ್ಟು ಕಲ್ತ್ಕೊಂಡು ಇವತ್ತು ಮಕ್ಕಳೆಡೆಗೆ ತಂದೆ ತಾಯಿಗಳ ಜವಾಬ್ದಾರಿ ಏನು ಅನ್ನುವಂಥ ವಿಷಯವನ್ನು ನಾವು ಒಂದಿಷ್ಟು ಸತ್ಯವೇದದ ವಾಕ್ಯದಿಂದ ಕಲಿತ್ಕೊಂಡು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಕೀರ್ತನೆಗಳ ಗ್ರಂಥ 127ನೇ ಕೀರ್ತನೆಯಲ್ಲಿ ಗರ್ಭಫಲವು ಆತನ ಬಹುಮಾನವೇ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ ಅಂತ ಹೇಳ್ತಾನೆ. ಕೀರ್ತನೆಗಳ ಗ್ರಂಥ 127ನೇ ಕೀರ್ತನೆ 3ನೇ ವಚನದಲ್ಲಿ ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲವು ಆತನ ಕೊಡುವಂಥ ಬಹುಮಾನ. ದೇವರು ತನ್ನ ವಿಶೇಷವಾದಂತಹ ಕೃಪೆ, ಕಾಳಜಿ, ಅತ್ಯಂತ ಪ್ರೀತಿಕರವಾದಂಥ ತನ್ನ ಕಾರ್ಯಕ್ರಮಗಳನ್ನು ಮಾನವನ ಜೀವಿತಕ್ಕೆ ವಿಸ್ತರಿಸಿ ಜೀವಂತವಾದಂಥ ಬಹುಮಾನಗಳನ್ನು, ಗರ್ಭಫಲಗಳನ್ನು ದಂಪತಿಗಳಿಗೆ ಅನುಗ್ರಹಿಸ್ತಾ ಇದ್ದಾನೆ. ಆ ಬಹುಮಾನವನ್ನು ದೇವರಿಗಿಷ್ಟವಾದಂಥ ರೀತಿಯಲ್ಲಿ ಬೆಳೆಸುವಂಥದ್ದು ದಂಪತಿಗಳ ಆದ್ಯ ಕರ್ತವ್ಯ. ಈ ಕರ್ತವ್ಯವನ್ನು ಅರ್ಥ ಮಾಡಿಕೊಂಡು ಈ ವಿಶೇಷವಾದಂತಹ ಕರ್ತವ್ಯವನ್ನು ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ
ದೈವಿಕ ಶಿಕ್ಷಣಾಧಾರಿತ ಬದುಕನ್ನು ರೂಢಿಸಿಕೊಂಡು ಮಕ್ಕಳೆಡೆಗೆ ತಂದೆ ತಾಯಿಗಳ ಜವಾಬ್ದಾರಿ ಏನು ಎಂಬಂಥ ಶಿಕ್ಷಣವನ್ನು ಪಡೆದು ಆ ಶಿಕ್ಷಣವನ್ನು ಕ್ರಿಯಾರೂಪದಲ್ಲಿ ಜಾರಿಗೊಳಿಸಿಕೊಳ್ಳುವುದರ ಮೂಲಕ ಉತ್ತಮ ಸಮಾಜವನ್ನು ಹಾಗೆ ದೇವರಿಗೂ ಕೂಡ ಅತ್ಯಂತ ಸಂತೋಷವನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಅಂತಕ್ಕಂಥ ಸತ್ಯವನ್ನು ಗ್ರಹಿಸಬೇಕಾಗಿ ಮನವಿ. ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 1ನೇ ವಚನದಿಂದ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ತನ್ನ ಪ್ರಜೆಗಳಾದಂಥ ಇಸ್ರಾಯೇಲರಿಗೆ ತನ್ನ ಒಡಂಬಡಿಕೆಯಲ್ಲಿ ಈ ಮಕ್ಕಳೆಡೆಗೆ ತಂದೆ ತಾಯಿಗಳ ಜವಾಬ್ದಾರಿ ಏನು ಅಂತಕ್ಕಂತಹ ವಿಷಯಗಳನ್ನು ಕೂಲಂಕುಷವಾಗಿ ತಿಳಿಸಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 1ನೇ ವಚನದಿಂದ, ನೀವು ಹೊಳೆ ದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವೂ ವಿಧಿ ನಿರ್ಣಯಗಳು ಇವೇ. ಇದು ವಿಧಿ ನಿರ್ಣಯಗಳು, ದೇವರ ಧರ್ಮೋಪದೇಶ, ಇವುಗಳನ್ನು ಅನುಸರಿಸಿ ನಡೆಯಬೇಕಾದಂತಹ ಆಜ್ಞೆಗಳಿವು. ಯಾಕೆ ಇವುಗಳನ್ನು ಅನುಸರಿಸಿ ನಡಿಬೇಕಂತಂದರೆ, ನೀವು ಸ್ವತಂತ್ರಿಸಿಕೊಳ್ಳುವಂತಹ ದೇಶದಲ್ಲಿ ನೀವು ಉತ್ತಮವಾದಂತಹ ದೈವ ಮಾನವರ ಸಂಬಂಧಗಳಲ್ಲಿ ಗಟ್ಟಿಯಾದಂಥ ಸಂಬಂಧಗಳನ್ನು ಮುಂದುವರಿಸ್ಕೊಂಡು ಹೋಗುವುದಕ್ಕೆ ಈ ಆಜ್ಞೆಗಳನ್ನು ಅನುಸರಿಸುವಂಥದ್ದು ಅತ್ಯಂತ ಅವಶ್ಯಕತೆ. ಹಾಗಾಗಿ ಈ ಒಂದು ವಿಧಿ ನಿರ್ಣಯವನ್ನು ಭಾಳ ಜಾಗ್ರತೆಯಿಂದ ಆಲಿಸಿ. ಏನಾ ವಿಧಿ ನಿರ್ಣಯ ಅಂತಂದರೆ, ನೀವು ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು, ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದೇನೆ ಅಂತ ಹೇಳ್ತಾನೆ. ನೀವು ಬಹುಕಾಲ ಬದುಕಬೇಕು. ಯಾರ್ಯಾರು? ನೀವು, ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯು ಅಂತ ಹೇಳ್ತಾನೆ. ಮೊದಲನೇದಾಗಿ ಕೇಳುವಂತಹ ನೀವು, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, 3 ತಲೆಮಾರುಗಳವರೆಗೂ ಕೂಡ ಈ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಅಷ್ಟು ಪಟಿಷ್ಠವಾದಂತಹ, ಅಷ್ಟು ಮಾನವನ ಕ್ಷೇಮಾಭಿವೃದ್ಧಿಗೆ ಅನುಕೂಲಕರವಾದಂತಹ ದೈವೋಪದೇಶಗಳು, ದೈವಿಕ ಸಂದೇಶಗಳಿವು. ಇಂಗ್ಲೀಷ್ನಲ್ಲಿ ಭಾಳ ಚಂದವಾಗಿ ಹೇಳ್ತಿದ್ದಾನೆ ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ, ಐ ಕಮ್ಯಾಂಡ್ ಯು ಆ್ಯಂಡ್ ಯುವರ್ ಸನ್ ಆ್ಯಂಡ್ ಯುವರ್ ಸನ್ಸ್ ಸನ್ ಆಲ್ ದ ಡೇಸ್ ಆಫ್ ಯುವರ್ ಲೈಫ್ ಆ್ಯಂಡ್ ದಟ್ ಯುವರ್ ಡೇಸ್ ಮೇ ಬಿ ಪ್ರೊಲಾಂಗ್ಡ್ ಅಂತ ಹೇಳ್ತಾನೆ. ಸೊ ಯು ಆ್ಯಂಡ್ ಯುವರ್ ಸನ್ ಆ್ಯಂಡ್ ಯುವರ್ ಸನ್ಸ್ ಸನ್, ಈ 3 ತಲೆಮಾರುಗಳು ಈ ವಿಧಿ ನಿರ್ಣಯಗಳನ್ನು, ಈ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕು. ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 3ನೇ ವಚನದಲ್ಲಿ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು ಅಂತ ಹೇಳ್ತಾನೆ. ಅನುಸರಿಸಲೇಬೇಕು. ಏನ ಅನುಸರಿಸಬೇಕಾದಂಥ ಆಜ್ಞೆಗಳು ಅಂತಂದರೆ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಅದ್ವಿತೀಯನಾದಂಥ ದೇವರಿಗೆ ಅದ್ವಿತೀಯ ಸ್ಥಾನವನ್ನು ಪ್ರತಿ ಮನುಷ್ಯನ ಹೃದಯದಲ್ಲಿ ಮೀಸಲಾಗಿಡಬೇಕು. ಅದ್ವಿತೀಯ ದೇವರಿಗೆ ಅದ್ವಿತೀಯ ಸ್ಥಾನವನ್ನು ಕೊಡಬೇಕು. ಒಂದು. ಎರಡನೇದ್ದು, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ನಿಮ್ಮ ಹೃದಯದಲ್ಲಿ ಮೊದಲಿರಬೇಕು. ಹೃದಯದಲ್ಲಿದ್ದಂಥ ಮಾತುಗಳೇ ಹೊರಬರಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳ್ತಾನೆ, ಹೃದಯದಲ್ಲಿರುವುದೇ ಬಾಯಲ್ಲಿ ಹೊರಬರುವುದು ಅಂತೇಳಿ. ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯವುಗಳನ್ನು ತೆಗಿತಾರೆ, ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟವುಗಳನ್ನು ತೆಗಿತಾನೆ. ನಿಮ್ಮ ಹೃದಯ ಎಲ್ಲಿರುತ್ತೋ ಅಲ್ಲೇ ನಿಮ್ಮ ಮನಸ್ಸು ಇರುತ್ತೆ. ಹೃದಯ ಆಲೋಚನೆಗಳು ಏನಾಗಿರ್ಬೇಕಂತಂದರೆ, ನೀ ನನ್ನ ಮಾತುಗಳಿಂದ ಹೃದಯವು ತುಂಬಿರಬೇಕು. ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಮೊದಲನೇದಾಗಿ ವ್ಯಕ್ತಿಗತವಾಗಿ ನಿಮ್ಮ ಹೃದಯದಲ್ಲಿರಬೇಕು. ಎರಡನೇದಾಗಿ ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಅವರ ಬದುಕಿಗೆ ಅನುಭವಕ್ಕೆ ತರಬೇಕು, ಅಭ್ಯಾಸ ಮಾಡಿಸ್ಬೇಕು. ಹೇಗೆ ಅಭ್ಯಾಸ ಮಾಡಿಸ್ಬೇಕು? ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು.
ಮಕ್ಕಳೆಡೆಗೆ ತಂದೆ ತಾಯಿಗಳ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದೇರ್ ಚಿಲ್ಡ್ರನ್ಸ್ ಆಫ್ ಪೇರೆಂಟ್ಸ್. ತಂದೆ ತಾಯಿಗಳ ಜವಾಬ್ದಾರಿ ಮಕ್ಕಳೆಡೆಗೆ. ಮಕ್ಕಳು ಭೂಮಿ ಮೇಲೆ ಬಹುಕಾಲ ಬದುಕಬೇಕು ಅನ್ನುವಂಥ ಆಲೋಚನೆ, ಕಳಕಳಿ, ಆಸೆ, ಅಪೇಕ್ಷೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಇದ್ದೇ ಇರುತ್ತೆ. ಭೂಮಿ ಮೇಲೆ ಬಹುಕಾಲ ತನ್ನ ಮಕ್ಕಳು ಬದುಕಬೇಕಂತಂದರೆ, ಸುಖ ಸಂತೋಷದಿಂದ ಕಾಲಕ್ಷೇಪ ಮಾಡಬೇಕು ನನ್ನ ಮಕ್ಕಳು ಅಂತಂದರೆ, ಈ ಆಜ್ಞೆಗಳು ಮೊದಲು ನಿಮ್ಮ ಹೃದಯದಲ್ಲಿರಬೇಕು. ಎರಡನೇದಿವುಗಳನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮಲಗುವಾಗಲೂ, ಏಳುವಾಗಲೂ, ಕೂತಿರುವಾಗಲೂ ಈ ವಿಷಯದಲ್ಲಿ ಮಾತಾಡ್ರಿ. ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲನ್ನು ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ಇದು ವಿಶೇಷವಾದಂತಹ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದರ್ ಚಿಲ್ಡ್ರನ್ಸ್. ತಂದೆ ತಾಯಿಗಳ ಜವಾಬ್ದಾರಿ. ಮಕ್ಕಳು ಭೂಮಿ ಮೇಲೆ ಬಹುಕಾಲ ಬದುಕಬೇಕಂತಂದರೆ ದೈವಿಕ ಚಿಂತನೆಗಳನ್ನು, ದೈವಿಕ ಉಪದೇಶಗಳನ್ನು, ದೈವಿಕ ಶಿಕ್ಷಣಾಧಾರಿತ ಬದುಕನ್ನು ಮಕ್ಕಳ ಹೃದಯದಲ್ಲಿ ಮೂಡಲಿಕ್ಕಾಗುವಂತಹ ಮೊದಲನೇದಾಗಿ ನನ್ನನ್ನು ನಾನು ಆ ವಾಕ್ಯಗಳಿಗೆ ಮಾರ್ಪಡಿಸಿಕೊಳ್ಳಬೇಕು. ನನ್ನನ್ನು ನೋಡಿ ಮಕ್ಕಳು ಅನುಸರಿಸ್ತಾರೆ. ತಂದೆಯು ಮಾಡುವಂಥದ್ದನ್ನು ನೋಡಿ ಮಕ್ಕಳು ಅನುಕರಿಸ್ತಾರೆ. ಹಾಗಾಗಿ ಮಕ್ಕಳೆಡೆಗೆ ತಂದೆ ತಾಯಿಗಳ ಜವಾಬ್ದಾರಿ ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ ಅವುಗಳ ಪ್ರಕಾರ ಬದುಕುಗಳನ್ನು ವ್ಯಕ್ತಿಗತವಾಗಿ ಮೊದಲು ರೂಪಿಸಿಕೊಂಡು ತದನಂತರ ಮಕ್ಕಳಿಗೆ ಅವುಗಳನ್ನು ಅಭ್ಯಾಸ ಮಾಡಿಸುವಂಥದ್ದು ಮಕ್ಕಳೆಡೆಗೆ ತಂದೆ ತಾಯಿಗಳ ಜವಾಬ್ದಾರಿ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಲ್ಲಿ, ದಯಮಾಡಿ ಕ್ಷಮಿಸಿ, 6ನೇ ಅಧ್ಯಾಯ 4ನೇ ವಚನದಲ್ಲಿ, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನೂ ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಅಂತ ಹೇಳ್ತಾನೆ. ಡ್ಯೂಟೀಸ್ ಆಫ್ ಪೇರೆಂಟ್ಸ್ ಟುವರ್ಡ್ಸ್ ದೇರ್ ಚಿಲ್ಡ್ರನ್ಸ್. ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ. ಮಕ್ಕಳು ಕೋಪ ಮಾಡ್ಕೊತಾರೆ. ಮಕ್ಕಳಿಗೆ ಮನಸ್ಸಿಗೆ ಏನು ಬರುತ್ತೋ ಅದನ್ನು ತಕ್ಷಣ ಮಾಡೋದಕ್ಕೆ ಮುಂದಾಗ್ತಾರೆ. ಅಂಥ ಸಂದರ್ಭದಲ್ಲಿ ಪ್ರತಿ ವಿಷಯಗಳ ಅನುಭವವನ್ನು ಹೊಂದಿರತಕ್ಕಂಥ ತಂದೆ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಪ್ರೀತಿಯಿಂದ, ಸಮಾಧಾನದಿಂದ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು, ಬಾಲ್ಯದಲ್ಲಿ ಹುಡುಗನು ನಡ್ಕೊಳ್ತಕ್ಕಂಥ ರೀತಿಯನ್ನು, ಬಾಲ್ಯದಲ್ಲಿ ಮಕ್ಕಳು ನಡೆಯುವಂತಹ ಮಾರ್ಗಕ್ಕೆ ತಕ್ಕ ಹಾಗೆ ಈ ಮಾರ್ಗದಲ್ಲಿ ಹೀಗೆ ಹೋಗಬೇಕು, ಈ ಮಾರ್ಗದಲ್ಲಿ ಈ ರೀತಿ ನಡಿಬೇಕು, ವಿಶಾಲವಾದ ಮಾರ್ಗದಲ್ಲಿ ಈ ರೀತಿಯಾಗಿ ನಡಿಬೇಕು, ಇಕ್ಕಟ್ಟಾದ ಮಾರ್ಗದಲ್ಲಿ ಈ ರೀತಿಯಾಗಿ ನಡಿಬೇಕು, ಮಾರ್ಗಕ್ಕೆ ತಕ್ಕಂತೆ ಬಾಲಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕ್ರಿ ಸಲಹಿರಿ. ಇದು ತಂದೆ ತಾಯಿಗಳ ವಿಶೇಷವಾದಂಥ ಜವಾಬ್ದಾರಿ. ತಿಮೋತಿ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಈ ಶಿಕ್ಷಣವನ್ನು ಕೊಡುವುದಕ್ಕಿಂತ ಮುಂಚೆ ಇನ್ನೊಂದು ವಿಶೇಷವಾದಂಥ ಜವಾಬ್ದಾರಿ ತಂದೆ ತಾಯಿಗಳದ್ದು ಏನು ಅಂತಂದರೆ 8ನೇ ವಚನ, 1ನೇ ತಿಮೋತಿ 5ನೇ ಅಧ್ಯಾಯ 8ನೇ ವಚನದಲ್ಲಿ, ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೇ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನೂ ನಂಬದವನಿಗಿಂತ ಕಡೆಯಾದವನೂ ಆಗಿದ್ದಾನೆ ಅಂತ ಹೇಳ್ತಾನೆ. ತಂದೆ ತಾಯಿಗಳ ವಿಶೇಷವಾದಂಥ ಜವಾಬ್ದಾರಿ ಸ್ವಂತ ಮನೆಯವರನ್ನು ವಿಶೇಷವಾಗಿ ಸಂರಕ್ಷಿಸಬೇಕು. ಫಿಸಿಕಲ್ ನೀಡ್ಸ್, ಪ್ರಾರಂಭಿಕ ಶಾರೀರಿಕ ಅಗತ್ಯತೆಗಳನ್ನು, ಅನ್ನ, ನೀರು, ವಸತಿ, ವಸ್ತ್ರ, ಆರೋಗ್ಯ, ಭಾಗ್ಯ, ದೈವಿಕ ಶಿಕ್ಷಣ ಆಧಾರಿತ ಜೀವನಕ್ಕೆ ಅನುಕೂಲಕರವಾದಂಥ ವಾತಾವರಣ, ಇವುಗಳನ್ನು ಸಪ್ಲೈ ಮಾಡ್ತಕ್ಕಂಥದ್ದು, ಇವುಗಳನ್ನು ಪೂರೈಸುವಂಥದ್ದು ತಂದೆ ತಾಯಿಗಳ ಜವಾಬ್ದಾರಿ. ಅದಕ್ಕೆ ಹೇಳ್ತಾ ಇದ್ದಾನೆ, ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೇ ಹೋದರೆ
ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯಾದವನೂ ಆಗಿದ್ದಾನೆ. ನಂಬದವನಿಗಿಂತಲೂ ಕಡೆಯಾದವನು ಆಗಿದ್ದಾನೆ ಅಂತಂದರೆ ಸ್ವಂತ ಮನೆಯವರನ್ನು ವಿಶೇಷವಾಗಿ ಸಂರಕ್ಷಿಸಬೇಕು. ತಂದೆ ತಾಯಿಗಳ ಜವಾಬ್ದಾರಿ ಪ್ರಾರಂಭಿಕ ಮೂಲಭೂತ ಸೌಕರ್ಯಗಳನ್ನು ಮಕ್ಕಳಿಗೆ ಪೂರೈಸಿ ತದನಂತರ ಮಕ್ಕಳನ್ನು ದೈವಿಕ ಶಿಕ್ಷಣಾಧಾರಿತ ಜೀವನದಲ್ಲಿ ಅಭ್ಯಾಸ ಮಾಡಿಸ್ಬೇಕಾದ್ರೆ ಮೊದಲು ವ್ಯಕ್ತಿಗತವಾಗಿ ದೈವಿಕ ಆಜ್ಞೆಗಳು, ದೈವಿಕ ಚಿಂತನೆಗಳು, ದೈವಿಕ ಕಾರ್ಯಕ್ರಮಗಳು ನನ್ನಲ್ಲಿ ಮೂಡಿ ಬರಬೇಕು. ವ್ಯಕ್ತಿಗತವಾಗಿ ನನ್ನಿಂದ ನನ್ನ ಮಕ್ಕಳಿಗೆ, ಅವರ ಮಕ್ಕಳಿಗೆ ಹೀಗೆ ಮುಂದುವರಿಬೇಕಂತಕ್ಕಂಥದ್ದು ದೇವರ ಒಂದು ಉದ್ದೇಶ. ಹಾಗಾಗಿ ಮಕ್ಕಳನ್ನು ಶಿಕ್ಷಣ ಕೊಡಬೇಕು. ಯಾವ ರೀತಿಯಾದಂಥ ಶಿಕ್ಷಣ ಅಂತಂದರೆ ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 6ನೇ ವಚನದಲ್ಲಿ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು ಅಂತ ಹೇಳ್ತಾನೆ. ನಡೆಯಬೇಕಾದಂಥ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಮುಪ್ಪಿನಲ್ಲಿ ನಿನಗೆ ಮುಖ ತಿರುಸ್ಕೊಳ್ಳಲ್ಲ. ಆರಂಭ ಬಹಳ ಪ್ರಮುಖವಾದಂಥದ್ದು. ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆ ಮಾತು. ಪ್ರಾರಂಭದಲ್ಲಿ ಬಾಲೋಪದೇಶವನ್ನು, ಬಾಲಶಿಕ್ಷೆಯನ್ನು ಕೊಡಿಸದೆ ಪ್ರಾಯಸ್ಥನಾದ ಮೇಲೆ ಈ ಉಪದೇಶಗಳನ್ನು, ದೈವಿಕ ಶಿಕ್ಷಣಾಧಾರಿತ ಬದುಕನ್ನು ರೂಪಿಸುವುದಕ್ಕೆ ಪ್ರಯತ್ನ ಮಾಡ್ತೀನಿ, ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀನಿ ಅಂತಂದರೆ ಅದು ವ್ಯರ್ಥ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. ಚಿಕ್ಕ ಗಿಡವಾಗಿರಲೇ ಬಗ್ಗಿಸ್ಬೇಕು. ದೈವಿಕ ಚಿತ್ತಾನುಸಾರವಾದಂಥ ಬದುಕನ್ನು, ವಾತಾವರಣವನ್ನು, ಆಲೋಚನೆಗಳನ್ನು ಪ್ರಾರಂಭದಲ್ಲಿಯೇ, ಬಾಲ್ಯ ದಶೆಯಲ್ಲಿಯೇ ಮಕ್ಕಳಲ್ಲಿ ರೂಪಿಸುವಂಥದ್ದು ತಂದೆ ತಾಯಿಗಳ ಕರ್ತವ್ಯ. ಅದಕ್ಕೆ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 11ನೇ ವಚನದಲ್ಲಿ ಈ ಶಿಕ್ಷಣ ಅಂತಕ್ಕಂಥದ್ದು ಹೇಗಿರಬೇಕು? ತಂದೆಗಳೇ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಪ್ರೀತಿಯಿಂದ, ಸಮಾಧಾನಕರವಾದಂತಹ ಮನಸ್ಸಿನಿಂದ ಮಕ್ಕಳನ್ನು ಶಿಕ್ಷಿಸಿ. ಮಕ್ಕಳನ್ನು ಕೆಣಕಬೇಡಿ ಅಂತ ಹೇಳ್ತಾನೆ. ಹೇಗೆ ಆ ಶಿಕ್ಷಣ ಕೊಡಬೇಕಂತದ್ದು ಪ್ರೀತಿಯಿಂದ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 11ನೇ ವಚನದಲ್ಲಿ ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯೂ ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ. ಈ ರೀತಿಯಾದಂಥ ಶಿಕ್ಷಣನ ಮಕ್ಕಳಿಗೆ ಧಾರೆ ಏರಿರಿ. ಯಾವ ರೀತಿ ಶಿಕ್ಷಣ ಅಂತಂದರೆ ಪ್ರೀತಿಯಿಂದ. ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನ್ನೇ. ದೇವರು ತಾನು ಯಾವ ರೀತಿಯಾಗಿ ತನ್ನ ಪ್ರಜೆಗಳನ್ನು ಪ್ರೀತಿಸ್ತಾನೋ ಪ್ರೀತಿಯಿಂದ ಗದರಿಸಿ, ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ, ಅವರ ಮನಸ್ಸಿಗೆ ಒಪ್ಪುವಂಥ ರೀತಿಯಲ್ಲಿ ದೈವಿಕ ಶಿಕ್ಷಣವನ್ನು, ದೈವಿಕ ಉಪದೇಶವನ್ನು, ಬಾಲೋಪದೇಶವನ್ನು, ಕ್ರಮಶಿಕ್ಷಣವನ್ನು ಕಲಿಸಿದರೆ ಏನಾಗುತ್ತಂತಂದರೆ ಪಾತಾಳದಿಂದ ಹುಡುಗನ ಆತ್ಮವನ್ನು ರಕ್ಷಿಸದಂಗೆ ಇರುತ್ತೆ ಅಂತ ಹೇಳ್ತಾನೆ. ಪಾತಾಳದಿಂದ ಹುಡುಗನನ್ನು ರಕ್ಷಿಸಿದ್ದು. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ ಈ ರೀತಿ ಶಿಕ್ಷಣನ ನಾನು ಕೊಡಲಿಲ್ಲ ಅಂತಂದರೆ ಹುಡುಗನ ಆತ್ಮ ಪಾತಾಳವಶವಾಗುತ್ತೆ. ಪಾತಾಳವಶವಾಗಲಾರದಂತೆ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ರೀತಿಯಾದಂಥ ಶಿಕ್ಷಣವನ್ನು ಕೊಡಿ ಅಂತ ಹೇಳ್ತಾನೆ. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 13ರಿಂದ 14ನೇ ವಚನದಲ್ಲಿ ಹುಡುಗನ ಶಿಕ್ಷೆಗೆ ಹಿಂತೆಗೆಯಬೇಡ, ಬೆತ್ತದ ಏಟಿಗೆ ಸಾಯನು, ಬೆತ್ತದಿಂದ ಒಡೆ, ಅವನ ಆತ್ಮವನ್ನು ಪಾತಾಳಕ್ಕೆ ಬೀಳದಂತೆ ಕಾಪಾಡು. ಪಾತಾಳಕ್ಕೆ ಬೀಳದಂತೆ ಹುಡುಗನ ಆತ್ಮವನ್ನು ಕಾಪಾಡು. ಯಾಕೆ ಬೆತ್ತದಿಂದ ಹೊಡಿಬೇಕು, ಯಾಕೆ ಬೆತ್ತದಿಂದ ಶಿಕ್ಷಿಸಬೇಕು ಅಂತಂದರೆ ಅದೇ ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 15ನೇ ವಚನದಲ್ಲಿ ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ, ಆದರೆ ಶಿಕ್ಷಕನ ಬೆತ್ತವು ಅದನ್ನು ತೊಲಗಿಸುವುದು ಅಂತ ಹೇಳ್ತಾನೆ. ಮೂರ್ಖತನ ಅಂತಕ್ಕಂಥದ್ದು ಹುಡುಗನ ಮನಸ್ಸಿಗೆ ಸಹಜ, ಬುದ್ಧಿಹೀನತೆ ಅಂತಕ್ಕಂಥದ್ದು ಹುಡುಗನ ಮನಸ್ಸಿಗೆ ಸಹಜ. ಹಾಗಾಗಿ ಅನುಭವ ಇರತಕ್ಕಂತಹ ತಂದೆ ತಾಯಿಗಳು ಮಗನ ಮುಂದಿನ ಭವಿಷ್ಯತ್ತಿಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ದೈವಿಕ ಶಿಕ್ಷಣವನ್ನು ಆತನ ಮನಸ್ಸಿನಲ್ಲಿ ಮೂಡಿಸುವುದಕ್ಕೆ ಶಿಕ್ಷಿಸು. ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ, ಆದರೆ ಶಿಕ್ಷಕನ ಬೆತ್ತವು ಅದನ್ನು ತೊಲಗಿಸುವುದು.
ಪ್ರೀತಿಯಿಂದ ಶಿಕ್ಷಿಸು, ಸಮಾಧಾನದಿಂದ ಶಿಕ್ಷಿಸು, ಬೆತ್ತದಿಂದ ಶಿಕ್ಷಿಸು. ಅದಕ್ಕೆ ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 24ನೇ ವಚನದಲ್ಲಿ ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ ಅಂತ ಹೇಳ್ತಾನೆ. ಭಾಳ ವಿಶೇಷವಾದಂಥ ಶಿಕ್ಷಣ ಪ್ರೇರೆ, ಇದು ದೈವಿಕ ಶಿಕ್ಷಣ. ಈ ದೈವಿಕ ಶಿಕ್ಷಣವನ್ನು ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳಲ್ಲಿ ರೂಪಿಸುವಂತಹ ಪ್ರಯತ್ನ ಮಾಡುವಂಥದ್ದು ಬಹಳ ವಿರಳವಾಗಿಬಿಟ್ಟಿದೆ. ಮಕ್ಕಳ ಕೈಯಲ್ಲಿ ಯಾವುದೋ ಒಂದು ಮೊಬೈಲ್ನ ಕೊಡಿಸ್ಬಿಟ್ಟು ನಿನ್ನ ಬದುಕು ನೀನು ನೋಡ್ಕೋ, ಕುಟುಂಬವನ್ನು ನಿರ್ವಹಿಸುವುದಕ್ಕೆ ನಮಗೆ ಸಮಯ ಸಾಕಾಗ್ತಾ ಇಲ್ಲ, ಕುಟುಂಬ ನಿರ್ವಹಣೆಗೆ ಬೇಕಾದಂಥ ಅಗತ್ಯತೆ ವಸ್ತುಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಕ್ರೋಢೀಕರಿಸಿಕೊಳ್ಳುವಂಥದ್ದೇ ನಮ್ಮ ಮುಂದಿರ್ತಕ್ಕಂಥ ದೊಡ್ಡ ಸವಾಲು ಅನ್ನುವಂಥ ರೀತಿಯಲ್ಲಿ ವರ್ತಿಸುವಂಥದ್ದು ದುರದೃಷ್ಟಕರ. ಮಕ್ಕಳ ಮುಂದಿನ ಏಳಿಗೆಗೆ ಇದು ಕಂಟಕ. ಈ ಶಿಕ್ಷಣದ ಕೊರತೆಯಿಂದಾಗಿ ಸಮಾಜದಲ್ಲಿ ಅನೇಕ ಅಲ್ಲೋಲ ಕಲ್ಲೋಲಗಳನ್ನು, ಭಯಕ್ರಾಂತವಾದಂತಹ ಸಂದರ್ಭಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಪ್ರೇರಿ. ಅದಾಗಬಾರ್ದು. ದೇವರ ಮಕ್ಕಳಾದಂಥ ನಮಗಳಿಗೆ, ದೇವರ ಪ್ರಜೆಗಳಾದಂತಹ ನಮಗಳಿಗೆ ದೇವರು ವಿಶೇಷವಾದಂತಹ ಒಂದು ಎಚ್ಚರಿಕೆಯ ಸಂದೇಶವನ್ನು ಇವತ್ತು ಕೊಡ್ತಾ ಇದ್ದಾನೆ. ಏನಂತಂದರೆ, ಮಕ್ಕಳೆಡೆಗೆ ತಂದೆ ತಾಯಿಗಳ ಜವಾಬ್ದಾರಿ. ಮೂಲಭೂತ ಸೌಕರ್ಯಗಳನ್ನು ಮಕ್ಕಳಿಗೆ ಒದಗಿಸಿಕೊಡು ಮೊದಲನೇದಾಗಿ. ಎರಡನೇದಾಗಿ ಅವನ ಆತ್ಮವು ಪಾತಾಳಕ್ಕೆ ತಪ್ಪಿಸಿಕೊಳ್ಳುವಂತೆ ಹುಡುಗನನ್ನು ಶಿಕ್ಷಿಸು. ಯಾಕೆ ಶಿಕ್ಷಿಸಬೇಕು ಅಂತಂದರೆ, ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ. ತಾನು ಏನು ಮಾಡ್ತಾನೋ, ತಾನು ಏನು ಆಲೋಚನೆ ಮಾಡ್ತಾನೋ ಅವನಿಗೆ ಗೊತ್ತಿಲ್ಲ. ತಾತ್ಕಾಲಿಕವಾಗಿ ಆ ಕ್ಷಣಕ್ಕೆ ಎಸ್ ಇದು ಸರಿ ಅನ್ನುವಂಥದ್ದು ಅವನ ಮನಸ್ಸಿಗೆ ತೋರಿಸ್ತದೆ. ಆದರೆ ಮುಂದಿನ ಭವಿಷ್ಯತ್ತು, ಮುಂದಿನ ದಿನಮಾನಗಳಲ್ಲಿ ಇದನ್ನು ಅವನಿಗೆ ಒದಗಿಸಿಕೊಡೋದ್ರ ಮುಖಾಂತರ ಇವನು ಬದುಕಿಗೆ ಪೂರಕವಾದಂಥ ವಾತಾವರಣ ಹೇಗೆ ನಿರ್ಮಾಣ ಮಾಡುತ್ತೆ, ಅನುಕೂಲಕರವಾದಂಥ ವಾತಾವರಣ ಹೇಗೆ ನಿರ್ಮಾಣ ಮಾಡುತ್ತೆ, ಅಪಾಯಕಾರಿಯಾದಂಥ ವಾತಾವರಣ ಹೇಗೆ ಇದು ಒದಗಿಸಿಕೊಡ್ತಕ್ಕಂಥ ಆಲೋಚನೆ, ವಿವೇಕ, ತಿಳುವಳಿಕೆ ಪೋಷಕರಿಗಿರಬೇಕು. ಆ ರೀತಿಯಾದಂಥ ರೀತಿಯಲ್ಲಿ ಕ್ರಮಶಿಕ್ಷಣವನ್ನು, ದೈವಿಕ ಶಿಕ್ಷಣವನ್ನು ಮಕ್ಕಳಿಗೆ ದಾರಿ ಇರತಕ್ಕಂತಹ ಹಕ್ಕು, ಜವಾಬ್ದಾರಿ, ಬಾಧ್ಯತೆ ತಂದೆ ತಾಯಿಗಳದು. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದಲ್ಲಿ ಅಬ್ರಹಾಮನು ತನ್ನ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಟ್ಟ ಅಂತಕ್ಕಂಥ ವಿಶೇಷ ಸಂಗತಿಯನ್ನು ನಾವು ಗಮನಿಸ್ತೇವೆ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 16ರಿಂದ 19ನೇ ವಚನದಲ್ಲಿ ಇಲ್ಲಿ ಸಂದರ್ಭ ಏನಪ್ಪ ಅಂತಂದರೆ, ಸೊದೋಮ್ ಪಟ್ಟಣವನ್ನು ನಾಶ ಮಾಡಬೇಕಂತ ಸ್ಥಿತಿಯಲ್ಲಿ ದೇವರು ತನ್ನ ಸ್ನೇಹಿತನೂ ಅಂತೇಳಿ ಎಣಿಸಿದಂತಹ ಅಬ್ರಹಾಮನಿಗೆ ಈ ವಿಷಯವನ್ನು ತಿಳಿಸಬೇಕು. ಸೊದೋಮ್ ಗೊಮೋರ ಪಟ್ಟಣವನ್ನು ನಾನು ನಾಶ ಮಾಡಲಿಕ್ಕಿದ್ದೀನಿ, ಅಲ್ಲಿರ್ತಕ್ಕಂಥ ಅಕ್ರಮ, ಅಲ್ಲಿರ್ತಕ್ಕಂಥ ಅನ್ಯಾಯ, ಅಲ್ಲಿರ್ತಕ್ಕಂತಹ ಅನೇಕ ದೈವಿಕ ಕಾರ್ಯ ವಿರೋಧಿ ಚಟುವಟಿಕೆಗಳು ನನ್ನ ಕಿವಿಗೆ ಮುಟ್ಟಿದಂಥ ಸಂದರ್ಭದಲ್ಲಿ ಅದನ್ನು ನಾಶ ಮಾಡಲಿಕ್ಕಿದ್ದೀನಿ. ಈ ವಿಷಯನ ಅಬ್ರಹಾಮನಿಗೆ ನಾನು ತಿಳಿಸ್ಬೇಕು. ಯಾಕೆ ತಿಳಿಸ್ಬೇಕು ಅಬ್ರಹಾಮನಿಗೆ ಅಂತಂದರೆ, ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ, ಮಹಾಜನಾಂಗ ಆತನಿಂದ ಹುಟ್ಟಬೇಕಾಗಿದೆಯಲ್ಲ, ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. 19ನೇ ವಚನ, ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅಬ್ರಹಾಮ ತನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಯಾವ ರೀತಿ ಬೋಧನೆ ಮಾಡ್ತಾನೆ ಅಂತಂದರೆ, ಇಂಗ್ಲೀಷ್ನಲ್ಲಿ ಚೆನ್ನಾಗಿದೆ, ಹಿ ವಿಲ್ ಕಮ್ಯಾಂಡ್ ಇಸ್ ಚಿಲ್ಡ್ರನ್ ಅಂತಿದೆ, ಕನ್ನಡದಲ್ಲಿ ಬೋಧಿಸುವಂತಿದೆ. ಕಮ್ಯಾಂಡ್, ಆರ್ಡರ್, ತಾನು ತೆಗೆದುಕೊಳ್ಳುವಂಥ ನಿರ್ಧಾರ ಕಟ್ಟುನಿಟ್ಟಾಗಿ ಇದನ್ನು ನೀನು ಅನುಸರಿಸಲೇಬೇಕು, ಇದನ್ನು ನೀನು ನಡ್ಕೊಳ್ಳೇಬೇಕು, ಇದರಿಂದ ನಿನಗೆ ಕ್ಷೇಮಾಭಿವೃದ್ಧಿ ಖಚಿತ ಅನ್ನುವಂಥ ದೃಢವಾದ ರೀತಿಯಲ್ಲಿ ಕಮ್ಯಾಂಡ್ ಮಾಡಬೇಕು. ಅದು ತಂದೆ ತಾಯಿಗಳ ಜವಾಬ್ದಾರಿ, ತಂದೆ ತಾಯಿಗಳ ಜವಾಬ್ದಾರಿ. ಸೊ ಈ ರೀತಿಯಾದಂತಹ ಶಿಕ್ಷಣ ಮಾನವನ ಕ್ಷೇಮಾಭಿವೃದ್ಧಿಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಿಸುವುದಕ್ಕೆ ಸಾಧ್ಯ. ಹಾಗಾಗಿ ಯಾವ ರೀತಿಯಾದಂತಹ ಜವಾಬ್ದಾರಿಯನ್ನು ಪ್ರತಿ ಮನುಷ್ಯನು ಕೂಡ ತನ್ನಲ್ಲಿ ಉಂಟು ಮಾಡಿಕೊಂಡು ಮಕ್ಕಳ ಕ್ಷೇಮಾಭಿವೃದ್ಧಿಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಂದರೆ ಅದಕ್ಕೆ ಒಳ್ಳೆಯ ಉದಾಹರಣೆ ಹಳೆಯ ಒಡಂಬಡಿಕೆಯಲ್ಲಿರ್ತಕ್ಕಂಥ ಯೋಬ ಊಚ್ ದೇಶದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ.
ಈ ವ್ಯಕ್ತಿ ಯಾವ ರೀತಿಯಾದಂತಹ ಪ್ರಾರ್ಥನೆಯ ಜೀವಿತವನ್ನು, ದೇವರೆಡೆಗೆ ಭಯಭಕ್ತಿಯುಳ್ಳ ಬದುಕನ್ನು ಬದುಕಿದ್ದ ಅನ್ನುವಂಥದ್ದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತೆ. ಆತನಿಗಿದ್ದಂಥ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದರೇನೋ ಅನ್ನುವಂತಹ ಆಲೋಚನೆ ಉಳ್ಳವನಾಗಿ ಪ್ರತಿದಿನ ಏನು ಮಾಡ್ತಾ ಇದ್ದ ಅಂತಂದರೆ 5ನೇ ವಚನದಲ್ಲಿ 4ನೇ ವಚನದಲ್ಲಿ ನೋಡೋಣ. ಅವನ ಕುಮಾರರು, ಯೋಬನ ಗ್ರಂಥ 1ನೇ ಅಧ್ಯಾಯ 4ನೇ ವಚನ. ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆ ಕಳುಹಿಸುತ್ತಿದ್ದರು. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು ಅಂತ ಹೇಳ್ತಾನೆ. ಮಕ್ಕಳು ಎಲ್ಲಿ ತಪ್ಪು ಮಾಡಿದರೋ, ಯೌವನ ಪ್ರಾಯದಲ್ಲಿ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ ಇವುಗಳಿಗೆ ಒಳಗಾಗಿ ತಮ್ಮನ್ನು ತಾವು ಎಲ್ಲಿ ಅಪವಿತ್ರ ಮಾಡಿಕೊಂಡಿದ್ದಾರೋ, ಆ ಅಪವಿತ್ರ ಮಾಡಿಕೊಳ್ಳುವುದರ ಮುಖಾಂತರ ದೇವರ ಕೋಪಕ್ಕೂ ದೇವರ ಉಗ್ರತೆಗೂ ನಾವು ಕಾರಣರಾಗ್ತೀವೇನೋ, ಆಗಿದ್ದೀವೇನೋ ಅನ್ನುವಂಥ ಭಯದಲ್ಲಿ ಯಥಾರ್ಥತೆಯಿಂದ ದೇವರ ಸನ್ನಿಧಾನದಲ್ಲಿ ತನ್ನ ಮಕ್ಕಳ ಕ್ಷೇಮಾಭಿವೃದ್ಧಿಗೋಸ್ಕರ ಆತನು ಏನು ಮಾಡ್ತಾ ಇದ್ದ ಅಂತಂದರೆ ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಸಮರ್ಪಿಸ್ತಾ ಇದ್ದ. ಯಾವಾಗ, ಎಷ್ಟೊತ್ತು, ಎಷ್ಟು ದಿನಕ್ಕೊಂದು ಸಾರಿ ಅಂತಂದರೆ ಕ್ರಮವಾಗಿ ಮಾಡ್ತಾ ಇದ್ದಾನೆ. ಡೈಲಿ ಅಂತಿದೆ. ಪ್ರತಿದಿನ ಬೆಳಗ್ಗೆ ಅವರನ್ನು ಶುದ್ಧೀಕರಿಸಿ ಯೋಬನು ಕ್ರಮವಾಗಿ ಈ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದನು. ತಂದೆ ತಾಯಿಗಳ ಜವಾಬ್ದಾರಿ ಮಕ್ಕಳೆಡೆಗೆ. ಮಕ್ಕಳು ಭೂಮಿ ಮೇಲೆ ಬಹುಕಾಲ ಬದುಕಬೇಕು ಅಂತಂದರೆ ಇದನ್ನು ನೀವು ಅನುಸರಿಸಲೇಬೇಕು. ಅನುಸರಿಸಬೇಕು ಅಂತಂದರೆ ಮೂರ್ಖತನವು ಹುಡುಗನ ಮನಸ್ಸಿನಿಂದ ತೊಲಗಬೇಕಂತಂದರೆ ಬೆತ್ತ ಹಿಡಿಬೇಕು. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಪ್ರೀತಿಯಿಂದ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ. ಶಿಕ್ಷಣ ಪ್ರೀತಿಕರವಾಗಿರಬೇಕು. ಮಕ್ಕಳ ಯೋಗಕ್ಷೇಮಕ್ಕೆ ಅನುಕೂಲವಾದಂಥ ರೀತಿಯ ವಾತಾವರಣ ನಿರ್ಮಾಣ ಆಗಬೇಕು. ಈ ಶಿಕ್ಷಣ ಅಂತಕ್ಕಂಥದ್ದು ತಂದೆ ತಾಯಿಗಳದ್ದು ಇಬ್ಬರದು ಒಂದೇ ಆಗಿರಬೇಕು. ತಂದೆ ತಾಯಿಗಳು ಪರಸ್ಪರ ಒಂದೇ ನಂಬಿಕೆ, ಒಂದೇ ಉದ್ದೇಶ, ಒಂದೇ ಗುರಿ, ಒಂದೇ ನಿರೀಕ್ಷೆಯೊಂದಿಗೆ ಮಕ್ಕಳನ್ನು ಶಿಕ್ಷಿಸಬೇಕು. ಮಕ್ಕಳಿಗೆ ದೈವಿಕ ಶಿಕ್ಷಣವನ್ನು ಕೊಡಬೇಕು. ತಂದೆದೇ ಒಂದು ಉದ್ದೇಶ, ತಂದೆದೇ ಒಂದು ನಂಬಿಕೆ, ಹೆಂಡತಿದೇ ಒಂದು ನಂಬಿಕೆ, ಹೆಂಡತಿದೇ ಒಂದು ಗುರಿ. ಇವು ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಚಂಚಲತೆಯನ್ನು, ವಿಭೇದಗಳನ್ನು ಹುಟ್ಟಿಸೋದ್ರ ಮುಖಾಂತರ ಈ ಪ್ರೀತಿ, ಈ ಶಿಕ್ಷಣದಿಂದ ವಂಚಿತರಾಗಿ ಮುಂದೊಂದು ದಿನ ತಂದೆ ತಾಯಿಗಳಿಗೆ ವಿರೋಧಿಗಳಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಕ್ಕಳನ್ನು ಪೋಷಣೆ ಮಾಡ್ತಕ್ಕಂಥದ್ದು ತಂದೆ ತಾಯಿಗಳ ಜವಾಬ್ದಾರಿ. ಶಾರೀರಿಕವಾಗಿ ಅದು ಮನೆಯಲ್ಲೇ ನಡಿಬೇಕು, ಕಾರ್ಯಕ್ರಮ ಕುಟುಂಬದಲ್ಲೇ ನಡಿಬೇಕು. ಆ ಪೋಷಣೆ ಅಂತಕ್ಕಂಥದ್ದು ತಂದೆ ತಾಯಿಗಳು ಸರಿಯಾಗಿ ಮಾಡದೇ ಇದ್ದಂಥ ಪಕ್ಷದಲ್ಲಿ ಇತರರಿಂದ ಆ ಪೋಷಣೆಯನ್ನು ಮಕ್ಕಳು ಪಡ್ಕೊಂಡ್ರೆ ಆ ಪ್ರೀತಿ ಬೇರೆ ಕಡೆ ವಾಲುತ್ತೆ. ಪ್ರೀತಿ ಬೇರೆ ಕಡೆ ವಾಲಿ ಕುಟುಂಬದಲ್ಲಿ ಮುಂದೊಂದು ದಿನ ಅನೇಕ ಸಮಸ್ಯೆಗಳು ಉದ್ಭವ ಆಗುವುದಕ್ಕೆ ಕಾರಣ ಆಗುತ್ತೆ. ಕ್ರಮಶಿಕ್ಷಣ ಅಂತಕ್ಕಂಥದ್ದು, ದೈವಿಕ ಶಿಕ್ಷಣ ಅಂತಕ್ಕಂಥದ್ದು ಕುಟುಂಬದಲ್ಲೇ, ಮನೆಯಲ್ಲೇ, ತಂದೆ ತಾಯಿಗಳ ಸಮ್ಮುಖದಲ್ಲೇ ನಡಿಬೇಕು. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲಾದರೂ ನಡೆದರೆ, ಮನೆಯಿಂದ ಹೊರಗೆ ನಡೆದರೆ ಅವರ ಪ್ರೀತಿ, ಅವರ ಶಿಕ್ಷಣ, ಅವರ ಒಂದು ಭಯಭಕ್ತಿ ಹೊರಗಡೆ ಹೋಗಿ ತಂದೆ ತಾಯಿಗಳೆಡೆಗೆ ಭಕ್ತಿ, ಗೌರವ ಕಡಿಮೆಯಾಗುವಂಥದ್ದು ಕಾಣಬರ್ತದೆ. ಪ್ರೇಮ ವಿಷಯಗಳನ್ನು ಜಾಗೃತಿಯಿಂದ ಆಲೋಚನೆ ಮಾಡಿ ಯಾವುದು ಸರಿಯಾದಂತಹ ಆಲೋಚನೆಗಳನ್ನು ದೇವರು ಗ್ರಂಥದ ಮುಖಾಂತರ ನಮಗೆ ಅನುಗ್ರಹಿಸಿದ್ದಾನೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಪ್ರತಿಯೊಬ್ಬೊಬ್ಬರ ಜವಾಬ್ದಾರಿಗಳನ್ನು, ಕೌಟುಂಬಿಕ ಜವಾಬ್ದಾರಿಯಲ್ಲಿ ಮಕ್ಕಳೆಡೆಗೆ ತಂದೆ ತಾಯಿಗಳ ಜವಾಬ್ದಾರಿ ಏನು, ತಂದೆ ತಾಯಿಗಳೆಡೆಗೆ ಮಕ್ಕಳ ಜವಾಬ್ದಾರಿ ಏನು, ಗಂಡನೆಡೆಗೆ ಹೆಂಡತಿಯ ಜವಾಬ್ದಾರಿ ಏನು, ಹೆಂಡತಿ ಎಡೆಗೆ ಗಂಡನ ಜವಾಬ್ದಾರಿ ಏನು, ಪೋಷಕರ ಜವಾಬ್ದಾರಿ ಏನು. ಸೊ ಈ ರೀತಿಯಾದಂಥ ಎಲ್ಲ ವಿಷಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ಆಲೋಚನೆ ಮಾಡಿ ನಮ್ಮ ಜವಾಬ್ದಾರಿಗಳನ್ನು ದೈವಿಕ ಶಿಕ್ಷಣಾಧಾರಿತ ಜೀವನವನ್ನು ರೂಢಿಸಿಕೊಳ್ಳುವುದರ ಮುಖಾಂತರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಅನ್ಯೋನ್ಯತೆ, ಸಹವಾಸವನ್ನು ಮೂಡಿಸಿಕೊಳ್ಳೋದ್ರ ಮುಖಾಂತರ ಸಮಾಜಕ್ಕೆ ಮಾದರಿಯಾದಂಥ ಕುಟುಂಬವಾಗಿ ನಿಲ್ಲಲಿಕ್ಕೆ ಸಾಧ್ಯ ಅಂತಕ್ಕಂತಹ ಎಚ್ಚರಿಕೆಯ ಸಂದೇಶವನ್ನು ಪರಿಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡು ಆ ರೀತಿಯಾದಂಥ ಬದುಕನ್ನು ಬದುಕುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ಮುಂದೆ
ಮತ್ತೊಂದು ವಿಷಯದಲ್ಲಿ ನಿಮ್ಮ ಮುಂದೆ ಬರಲಿಕ್ಕಾಗುವಂಥ ದೇವರು ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತೇಳಿ ವಾಕ್ಯ ಭಾಗವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ರಿಗೂ ನಮಸ್ಕಾರ.